ಪಂಚೇಂದ್ರಿಯಾಣಂ ನಯನಂ ಪ್ರಧಾನಂ ಎನ್ನುತ್ತಾರೆ ಹಿರಿಯರು. ಅಂದರೆ ಪಂಚೇಂದ್ರಿಯಗಳಲ್ಲಿ ಪ್ರಮುಖವಾದದ್ದು ಕಣ್ಣು. ಆದರೆ ಈ ಪ್ರಮುಖ ಪಂಚೇಂದ್ರಿಯ ವಂಚಿತ ದೃಷ್ಟಿ ವಿಶೇಷ ಚೇತನರ ಕಲ್ಯಾಣಕ್ಕಾಗಿ ಅನೇಕ ಸಂಸ್ಥೆಗಳು ಶ್ರಮಿಸುತ್ತಿವೆ. ಅವುಗಳಲ್ಲಿ ಮಿತ್ರಜ್ಯೋತಿ ಸಹ ಒಂದು. ಮಿತ್ರಜ್ಯೋತಿ ಸಂಸ್ಥೆಯು ಕಳೆದ 35 ವರ್ಷಗಳಿಂದ ದೃಷ್ಟಿ ವಿಶೇಷ ಚೇತನರಿಗಾಗಿ ಕೆಲಸ ಮಾಡುತ್ತಾ ಬಂದಿದೆ. ಇಂದಿನ ಯುಗಮಾನದ ಅಗತ್ಯತೆಗೆ ಅನುಗುಣವಾಗಿ ದೃಷ್ಟಿ ವಿಶೇಷ ಚೇತನರಿಗೂ ಕಂಪ್ಯೂಟರ್ ತರಬೇತಿಯನ್ನ ಈ ಸಂಸ್ಥೆ ನೀಡುತ್ತಿದ್ದು, ಇದು ದಿವ್ಯಾಂಗರ ಪಾಲಿನ ಆಶಾಕಿರಣವಾಗಿದೆ. ಸಾವಿರದ 1990ರಲ್ಲಿ ಸ್ಥಾಪನೆಯಾದ ಮಿತ್ರಜ್ಯೋತಿ ಸಂಸ್ಥೆಯು ದೃಷ್ಟಿ ವಿಶೇಷ ಚೇತನರಿಗೆ ಭರವಸೆಯ ಬೆಳಕಾಗಿದೆ. ಅಂಗವೈಕಲ್ಯವನ್ನು ಮೆಟ್ಟಿ ನಿಂತು ಜೀವನದಲ್ಲಿ ಸಾಧನೆ ಮಾಡಿದವರಿಗೆ ದಾರಿದೀಪವಾಗಿದೆ. ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಮಧು ಸಿಂಘಾಲ್ ಸ್ಥಾಪಿಸಿದ ಈ ಸಂಸ್ಥೆ ಕಳೆದ 35 ವರ್ಷಗಳಲ್ಲಿ 10,000ಕ್ಕೂ ಹೆಚ್ಚು ದೃಷ್ಟಿ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ ಬದುಕು ಕಟ್ಟಿಕೊಳ್ಳಲು ನೆರವಾಗಿದೆ. ಇಲ್ಲಿ ದೃಷ್ಟಿ ವಿಶೇಷ ಚೇತನರಿಗೆ ಕಂಪ್ಯೂಟರ್ ತರಬೇತಿಯನ್ನು ಸಹ ನೀಡಲಾಗುತ್ತಿದೆ. ಈ ಸಂಸ್ಥೆಯ ಸ್ಥಾಪಕಿ ಮಧು ಸಿಂಘಾಲ್ ಅವರು ಜನ್ಮತಃ ದೃಷ್ಟಿ ವಿಶೇಷ ಚೇತನರಾಗಿದ್ದು, ತಮ್ಮಂತೆಯೇ ಬೆಳಕು ಕಾಣದವರಿಗೆ ಬೆಳಕಾಗಬೇಕು ಎಂಬ ಪಣ ತೊಟ್ಟು ಬೆಂಗಳೂರಿನಲ್ಲಿ ಈ ಸಂಸ್ಥೆಯನ್ನು ಸ್ಥಾಪಿಸಿದರು. ದೃಷ್ಟಿ ವಿಶೇಷ ಚೇತನರಿಗೆ ಶಿಕ್ಷಣ, ತಂತ್ರಜ್ಞಾನ, ಮೃದು ಕೌಶಲ್ಯ ತರಬೇತಿ, ಸಂವಹನ ಮತ್ತು ಸಮಾಲೋಚನೆಯ ಮೂಲಕ ಸ್ವತಂತ್ರ ಸಾರ್ಥಕ ಜೀವನವನ್ನು ನಡೆಸಲು ಸಹಾಯ ಮಾಡುವುದು ಈ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಎನ್ನುತ್ತಾರೆ ಅವರು. 1990 ಈ ಸಂಸ್ಥೆ ಪ್ರಾರಂಭ ಆಯಿತು. ಏನು ಉದ್ದೇಶ ಅಂದರೆ, ಈ ಸಂಸ್ಥೆದು ನಾನು ಇದು ಹುಟ್ಟಿದಿಂದ ಕಾಣಿಸ್ತಾ ಇಲ್ಲ, ಮನಸ್ಸಲ್ಲಿ ತುಂಬ ಇತ್ತು ಕಿ ಬೇರೆ ನಮ್ಮ ಫ್ರೆಂಡ್ಸ್ ಅವ್ರಿಗೆ ಏನಾದರೂ ಮಾಡಬೇಕು, ಸ್ವಲ್ಪ ಅವ್ರಿಗೆ ದಾರಿ ತೋರಿಸ್ಬೇಕು. ಇದು ಯೋಚನೆ ಮಾಡಿ ಇದು ಬೆಂಗಳೂರಲ್ಲಿ ಒಂದು ಗ್ಯಾರೇಜಲ್ಲಿ ಸಂಸ್ಥೆದು ಸ್ಥಾಪನೆ ಆಯಿತು. ಜೊತೆಗೆ ತುಂಬ ಜನ ಜೊತೆಗೆ ಸೇರಿಬಿಟ್ಟು ಇದು ಮಾಡಿದ್ದೀವಿ. ಆಮೇಲೆ ಈ ಸಂಸ್ಥೆಯಲ್ಲಿ ನಾವು ದೃಷ್ಟಿಹೀನರಿಗೆ ಎಜುಕೇಷನ್ ಆಗಲಿ, ಟ್ರೈನಿಂಗ್ ಆಗಲಿ, ಆಮೇಲೆ ಅವ್ರಿಗೆ ರೋಜ್ಗಾರ್ ಆಗಲಿ, ಅದು ಪ್ರಕಾರ ನಾವು ತುಂಬ ಕೆಲಸ ಮಾಡಿದ್ದೀವಿ. ದೃಷ್ಟಿ ವಿಶೇಷ ಚೇತನರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರಲು ಅವರ ಸರ್ವಾಂಗೀಣ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸಿ ದೃಷ್ಟಿ ವಿಶೇಷ ಚೇತನರ ವಿಶಿಷ್ಟ ಅಗತ್ಯಗಳಿಗೆ ಅನುಗುಣವಾಗಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. 1ರಿಂದ 12ನೇ ತರಗತಿಯವರೆಗಿನ ಪಠ್ಯ ಪುಸ್ತಕಗಳು ಬ್ರೈಲ್ನಲ್ಲಿ ಲಭ್ಯವಾಗುವಂತೆ ಮಾಡಿದ್ದಾರೆ. ದೃಷ್ಟಿ ವಿಶೇಷ ಚೇತನರ ಜ್ಞಾನದ ಮಟ್ಟವನ್ನು ಹೆಚ್ಚಿಸಲು ಪಠ್ಯದ ಜೊತೆಗೆ ಕನ್ನಡ, ತೆಲುಗು, ಇಂಗ್ಲಿಷ್ ಮತ್ತು ಹಿಂದಿ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ಬ್ರೈಲ್ನಲ್ಲಿ ಕಥಾ ಪುಸ್ತಕಗಳು ಮತ್ತು ನಿಯತಕಾಲಿಕೆಗಳು ದೊರೆಯುವಂತೆ ಮಾಡಿದ್ದಾರೆ. ಇದಕ್ಕಾಗಿ ಜ್ಞಾನ ಭಂಡಾರವನ್ನೇ ತೆರೆದಿದ್ದಾರೆ. ಇದು ಆಡಿಯೋ ಗ್ರಂಥಾಲಯವನ್ನೂ ಒಳಗೊಂಡಿದೆ. ಆಧುನಿಕ ತಂತ್ರಜ್ಞಾನವನ್ನು ಸಮರ್ಥವಾಗಿ ಬಳಸಿಕೊಳ್ಳುವಲ್ಲಿಯೂ ಮಿತ್ರಜ್ಯೋತಿ ಮುಂದಿದ್ದು, ಡಿಜಿಟಲ್ ಸೇರ್ಪಡೆಯನ್ನು ಮತ್ತಷ್ಟು ಉತ್ತೇಜಿಸಲು ಮಿತ್ರಜ್ಯೋತಿ ಡಿಜಿಟಲ್ ಸಾಕ್ಷರತಾ ಕೌಶಲ್ಯ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ. ಇದು ತಂತ್ರಜ್ಞಾನ ಮತ್ತು ಇಂಟರ್ನೆಟ್ ಜಗತ್ತನ್ನು ದೃಷ್ಟಿ ವಿಶೇಷ ಚೇತನರಿಗೂ ಮುಕ್ತಗೊಳಿಸಿದೆ. ಈ ಮೂಲಕ ಶೈಕ್ಷಣಿಕ ವಿಷಯವನ್ನು ಅನ್ವೇಷಿಸಲು ಉದ್ಯೋಗಾವಕಾಶವನ್ನು ಹೆಚ್ಚಿಸಲು ನೆರವಾಗಿದೆ. ಮಿತ್ರಜ್ಯೋತಿ ಸಂಸ್ಥೆಯು ದೃಷ್ಟಿ ವಿಶೇಷ ಚೇತನ ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣದ ಮೇಲೆ ವಿಶೇಷ ಒತ್ತು ನೀಡುತ್ತಿದ್ದು, ಅವರ ಶೈಕ್ಷಣಿಕ ಅಭಿವೃದ್ಧಿಗೆ ಪ್ರೋತ್ಸಾಹಿಸುವುದರ ಜೊತೆಗೆ ಬೆಂಬಲವನ್ನು ನೀಡುತ್ತಿದೆ. ಇವಾಗ ನಾನು ವರ್ಡ್, ಪವರ್ ಪಾಯಿಂಟ್, ಎಕ್ಸೆಲ್ 3 ತಿಂಗಳಲ್ಲಿ ಕವರ್ ಮಾಡಿದ್ದೀನಿ. ಅದಲ್ಲದೆ ಅದರ ಜೊತೆ ಸ್ಪೋಕನ್ ಇಂಗ್ಲೀಷ್ ಮತ್ತು ಸಾಫ್ಟ್ ಸ್ಕಿಲ್ಸ್, ಹಾಗೆ ಅದಲ್ಲದೆ ಇಲ್ಲಿ ಬ್ರೈಲ್ ಪ್ರೆಸ್ ಇದೆ, ಲೈಬ್ರರಿ ಇದೆ. ಇನ್ನು ಇದ್ರ ಜೊತೆಗೆ ಬೇರೆ ಬೇರೆ ಎಲ್ಲ ಆ್ಯಕ್ಟಿವಿಟೀಸು ಹೇಳ್ಕೊಡ್ತಾರೆ. ಲೈಕ್ ಫಿಟ್ನೆಸ್ ಎಲ್ಲ ಥರನೂ ಇಲ್ಲಿ ಕವರ್ ಮಾಡಿಕೊಡ್ತಾರೆ ನಮಗೆ, ನಮ್ಮ ಬ್ಯಾಚ್ ಕಂಪ್ಲೀಟ್ ಆಗೋದ್ರೊಳಗೆ. ಆಮೇಲೆ ಇಲ್ಲಿ ದೂರದಿಂದ ಬರೋರಿಗೆ ಹಾಸ್ಟೆಲ್ ಫೆಸಿಲಿಟೀಸು ಕೂಡ ಇದೆ. MS ಆಫೀಸ್ ಹಾಗೂ MS ವರ್ಡ್, ಇಂಟರ್ನೆಟ್ ಬಳಕೆಯ ಬಗ್ಗೆ ಹೇಳಿಕೊಡಲಾಗುತ್ತದೆ. ನಂತರ ಇತರ ಕೌಶಲ್ಯವನ್ನು ಕಲಿಸಲಾಗುತ್ತದೆ ಎಂದು ಇಲ್ಲಿಯೇ ವಿದ್ಯಾರ್ಥಿಯಾಗಿ ಸೇರಿ ಈಗ ಕಂಪ್ಯೂಟರ್ ಶಿಕ್ಷಕಿಯಾಗಿರುವ ಮೇಘನಾ ಹೇಳುತ್ತಾರೆ.
ಸೊ ಇಲ್ಲಿ ನಾನು ಫಸ್ಟ್ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಕಂಪ್ಯೂಟರ್ ಟ್ರೈನಿಂಗಲ್ಲಿ ನಮ್ಮದು 3 ಬ್ಯಾಚ್ ಇರುತ್ತೆ. ಬೇಸಿಕ್ಕಿಂದನೂ ಅವರಿಗೆ ಅಡ್ವಾನ್ಸ್ ತನಕ ಅವ್ರು ಯಾವುದಾದ್ರೂ ಜಾಬ್ ಸೇರ್ಕೊಳ್ಳೋದಕ್ಕೆ ಯಾವ ರೀತಿ ಎಲ್ಲ ಹೆಲ್ಪ್ ಆಗುತ್ತೆ ಆ ಥರ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. 3 ಮಂತ್ಸ್ ಬ್ಯಾಚಲ್ಲಿ ಬೇಸಿಕ್ ಕಂಪ್ಯೂಟರ್ಸ್ ಹೇಳ್ಕೊಡ್ತೀವಿ. ಆ್ಯಂಡ್ 2 ಮಂತ್ಸ್ ಇದು ಸಮ್ಮರ್ ಬ್ಯಾಚ್, ಏಪ್ರಿಲ್ ಮೇಯಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಇದು ಪರ್ಟಿಕ್ಯುಲರ್ಲಿ ಫಾರ್ 10th ಮತ್ತು PUC ಮುಗಿಸಿದವ್ರಿಗೆ ಮಾತ್ರ. ಈ 35 ವರ್ಷದಲ್ಲಿ ನಾವು ಮೋರ್ ದೆನ್ 10,000 ಜನಗಳಿಗೆ ಭೇಟಿ ಆಗಿದ್ದೀವಿ. ತುಂಬ ಜನ ಅವರು ಎಜುಕೇಷನ್ ಮಾಡಿ ಟ್ರೈನಿಂಗ್ ಮಾಡಿ ಈಗ ಒಳ್ಳೆ ಪೋಸ್ಟಲ್ಲಿ ಇದ್ದಾರೆ. ಕಳೆದ 35 ವರ್ಷಗಳಿಂದ ಮಿತ್ರಜ್ಯೋತಿ ಸಂಸ್ಥೆ ದೃಷ್ಟಿ ವಿಶೇಷ ಚೇತನರಿಗೆ ಸ್ವಾವಲಂಬನೆಯ ದಾರಿ ತೋರಿಸುತ್ತಿದ್ದು ಅವರ ಭವಿಷ್ಯದ ಬದುಕಿಗೆ ಆಸರೆಯಾಗಿದೆ. ವಿಶೇಷ ಚೇತನರಿಗೆ ಅನುಕಂಪದ ಅಗತ್ಯವಿಲ್ಲ, ಅವರಿಗೆ ಅವಕಾಶ ಬೇಕು. ಈ ಅವಕಾಶ ಕಲ್ಪಿಸುತ್ತಿರುವ ಸಂಸ್ಥೆಗೆ ನಮ್ಮ ನಮನ.